ನಮಸ್ಕಾರ. ರಾಜಶೇಖರ್ ಖೇಡ್ಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇಂದಿನ ನವೋದಯ ತರಗತಿಯ ಪ್ರಾರಂಭದ ಮೊದಲದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾಡಹಬ್ಬ ದಸರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ವಿಷಯ ವಸ್ತುವಿನ 2 ಘಟಕಗಳನ್ನು ಆಲ್ರೆಡಿ ನಾವು ಮೆಂಟಲ್ ಎಬಿಲಿಟಿಯಲ್ಲಿ ಇರ್ತಕ್ಕಂಥ 2 ಘಟಕಗಳನ್ನು ಮುಗಿಸಿ 3ನೇ ಘಟಕಕ್ಕೆ ನಾವು ಬಂದಿದ್ದೀವಿ. ಓಕೆ, ಮೊದಲನೇ ಘಟಕದಲ್ಲಿ ಏನಿತ್ತು ಹೇಳ್ರಿ, ಮೆಂಟಲ್ ಎಬಿಲಿಟಿಯಲ್ಲಿ ಆಡ್ ಮ್ಯಾನ್ ಔಟ್ ಅಂತ ಇತ್ತು. ಅಂದರೆ ಫೈಂಡ್ ದ ಸ್ಪೆಷಲ್ ಒನ್ ಅಂತ, ಯಾವುದಾದ್ರೂ ಒಂದು ವಿಶೇಷವಾದದ್ದನ್ನು ಗುರುತಿಸಿರಿ ಅಂತ ಇತ್ತು. 4 ಆಪ್ಷನ್ ಕೊಡ್ತಿದ್ರು, ಅದರೊಳಗೆ ಒಂದನ್ನು ಏನು ಮಾಡಬೇಕಿತ್ತು, ನೀವು ಗುರುತಿಸ್ಬೇಕಿತ್ತು. ಹೌದಾ? ಗುರುತಿಸ್ತಿದ್ರಿಲ್ಲ? ಎಸ್. ಎರಡನೇದು ಏನಿತ್ತು ಅಂದರೆ, ಎರಡನೇದು ಫಿಗರ್ ಮ್ಯಾಚಿಂಗ್ ಇತ್ತು. ಅಂದರೆ 4 ಆಪ್ಷನ್ ಕೊಡ್ತಿದ್ರು, ಅದ್ರ ಜೊತೆ ಇನ್ನೊಂದು ಆಪ್ಷನ್ ಕೊಡ್ತಿದ್ರು. ಅದರ ರೀತಿನೇ ಇನ್ನೊಂದು 4ರೊಳಗೆ ಯಾವುದದ ಅಂತೇಳಿ ಫೈಂಡ್ ದ ಫಿಗರ್ ಮ್ಯಾಚ್ ಅಂತ ಅದನ್ನು ಮಾಡಿದಿರಾ? ಎಸ್. ಈಗ ಯೂನಿಟ್ 3 ಮೆಂಟಲ್ ಎಬಿಲಿಟಿಯಲ್ಲಿ ಇದರಲ್ಲೂ ಕೂಡ ನೋಡ್ರಿ, ಫಸ್ಟ್ ಯೂನಿಟಲ್ಲೂ 4 ಪ್ರಶ್ನೆಗಳು ಬರ್ತಿದ್ದು, ಸೆಕೆಂಡ್ ಯೂನಿಟಲ್ಲೂ 4 ಪ್ರಶ್ನೆ. ಇದರಲ್ಲೂ ಕೂಡ ಎಷ್ಟು ಪ್ರಶ್ನೆಗಳು ಬರ್ತಾವೆ ಅಂದರೆ, ಇದರಲ್ಲೂ 4 ಪ್ರಶ್ನೆಗಳು ಬರ್ತವೆ. ಎಷ್ಟು ಬರ್ತವೆ? 4 ಪ್ರಶ್ನೆಗಳು ಬರ್ತವೆ. ಇವತ್ತು ಡೇಟ್ ಎಷ್ಟು? 23. ಹೌದಾ? ಎಸ್. ಇದರಲ್ಲೂ ಕೂಡ 4 ಪ್ರಶ್ನೆಗಳು ಬರ್ತವೆ. ಈಗ ಇದರಲ್ಲಿ ಏನು ವಿಶೇಷತೆ ಅನ್ನೋದನ್ನ ಹೇಳ್ತೀನಿ. ಅವರು ಒಂದು ಪ್ಯಾಟರ್ನ್ ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ? ಒಂದು ಪ್ಯಾಟರ್ನ್ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಬಿಡಿಸ್ತೀನಿ. ಇದನ್ನ ನೋಡ್ರಿ, ಈ ತರ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಅನ್ಕೊಳ್ರಿ. ಹೌದಾ? ನೋಡ್ರಿ, ಈ ತರ ಬಾಕ್ಸ್ ಅಲ್ಲಿ ಹಿಂಗೆ ಕೊಟ್ಟಿರ್ತಾರ, ರೈಟಾ? ಇಲ್ಲಿ ಎಷ್ಟು ಬಾಕ್ಸ್ ಅನ್ನು ಅವ್ರು ಫಿಲ್ ಮಾಡ್ಯಾರ? 1 2 3. 4ನೇ ಬಾಕ್ಸ್ ಏನ್ ಮಾಡ್ಯಾರ? ನಿಮಗ ಗ್ಯಾಪ್ ಬಿಟ್ಟಾರ, ನಿಮಗೆ ಫಿಲ್ ಮಾಡಕ್ಕಂತ ಬಿಟ್ಟಾರ. ಅದಕ್ಕೆ ಅವ್ರು ಏನ್ ಮಾಡ್ತಾರ ಅಂದ್ರೆ 4 ಆಪ್ಷನ್ಗಳನ್ನು ಕೊಡ್ತಾರ. ಹೆಂಗ್ ಕೊಡ್ತಾರ ನೋಡ್ರಿ, ಇದು ಎ, ಇದು ಬಿ, ಇದು ಸಿ, ಇದು ಡಿ ಅನ್ಕೊಳ್ರಿ. ಹೌದಾ? ಡಿ ಸಿ ಬಿ ಎ. ಹೌದಾ? ನೋಡ್ರಿ, 1ನೇ ಆಪ್ಷನ್ ಯಾವ್ದು ಮ್ಯಾಚ್ ಆಗತ್ತೆ ನೀವೇ ನೋಡ್ಬೇಕು. 2ನೇ ಆಪ್ಷನ್, 3ನೇ ಆಪ್ಷನ್, 4ನೇ ಆಪ್ಷನ್. ಈಗ ನೋಡ್ರಿ, ಈ ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಇಲ್ಲಿ ಯಾವುದು ಎ ಬಿ ಸಿ ಡಿ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಬಾಕ್ಸ್ ಪೂರ್ಣಗೊಳ್ತದೆ ಹೇಳ್ರಿ. ಯಾವ್ದು ಸೆಲೆಕ್ಟ್ ಮಾಡ್ಕೊಂಡ್ರೆ? ಎಸ್, ಆಪ್ಷನ್ ಎ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡ್ರಿ, ಆಪ್ಷನ್ ಎ ಒಳಗೆ ಹೆಂಗದ ಗೆರೆ ಹಿಂಗದ. ಎಸ್, ಇದು ಕಂಪ್ಲೀಟ್ ಆಯ್ತು. ಎಸ್, ಈ ರೀತಿ ಇದ್ರೊಳಗೆ ಏನ್ ಮಾಡ್ಬೇಕಂದ್ರೆ ಪ್ಯಾಟರ್ನ್ ಕಂಪ್ಲೀಷನ್. ಅವ್ರೇನು ಪ್ಯಾಟರ್ನ್ ಕೊಟ್ಟಿರ್ತಾರೆ, 3 ಭಾಗಗಳನ್ನು ಅವ್ರು ಫಿಲ್ ಮಾಡಿರ್ತಾರೆ. ಒಂದು ಭಾಗವನ್ನ ಸರಿಯಾದದನ್ನ ನೀವು ಕರೆಕ್ಟ್ ಆಗಿ ಹಾಕಬೇಕು. ಮಾಡ್ಬೋದಾ? ಇಟ್ ಇಸ್ ಈಸಿ. ಮೆಂಟಲ್ ಎಬಿಲಿಟಿಯ ಎಲ್ಲ ಭಾಗಗಳು ಬಹಳ ಈಸಿ ಅದಾವ, ನೀವು ಈಸಿಯಾಗಿ ಕಲಿಬೇಕಷ್ಟೇ ಅದು. ಓಕೆ, ಈಗ ನಾವು ಎಕ್ಸಾಂಪಲ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗೋಣ. ಎಸ್, ವೆರಿ ಗುಡ್. ಈಗ ನಾವೆಲ್ಲದೀವಿ ಪಾರ್ಟ್ 3. ಹೌದಾ? ಪ್ಯಾಟರ್ನ್ ಕಂಪ್ಲೀಷನ್. ಓಕೆ, ಸೇಮ್ ಮತ್ತೆ ABCD ಬಾಕ್ಸ್ಗಳನ್ನು ಹಾಕೋಬೇಕು. ನಾ ಹೇಳಿನಿ, ಇಲ್ಲಿ 5 ಬಾಕ್ಸ್ ಕೊಟ್ಟಿರ್ತಾರೆ. 1ನೇದು ಏನು ಮಾಡಿರ್ತಾರೆ, ಅವ್ರು ಆಲ್ರೆಡಿ ಅವರೇ ಹಾಕಿರ್ತಾರೆ 1ನೇದನ್ನ. ಏನು ಇದು ಪ್ರಾಬ್ಲಮ್ ಫಿಗರ್ ಅನ್ಕೊಳ್ರಿ. ಪ್ರಾಬ್ಲಮ್ ಫಿಗರ್ ಅಂದ್ರೆ ಏನು? ಅವರೇ ಆಲ್ರೆಡಿ ಬಾಕ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಆನ್ಸರ್ ಫಿಗರ್ ಏನ್ ಮಾಡಬೇಕು? ಮ್ಯಾಚ್ ಮಾಡ್ಬೇಕಿರುತ್ತೆ. ಓಕೆ, ಎಸ್. ಎಸ್, ಈಗೇನ್ ಮಾಡ್ಯಾರ ಅವರು? 3 ಪ್ರಾಬ್ಲಮ್ಸ್ಗಳನ್ನ ಇಲ್ಲೇನ್ ಮಾಡ್ಯಾರ, ನಮಗ ಆಲ್ರೆಡಿ ಫಿಲ್ ಮಾಡ್ಯಾರ. ಒಂದು ಪ್ರಾಬ್ಲಮ್ ಮಾತ್ರ ನಮಗೆ
ಏನ್ ಮಾಡ್ಯಾರ ನಮಗ್ ಫಿಲ್ ಮಾಡುವಂತ ಇಟ್ಟಾರ. ಹೌದಾ, ಇಟ್ಟಾರಿಲ್ಲ? ಎಸ್. ಓಕೆ, ಈಗ ABCD ಕಾಲಮ್ಗಳನ್ನ ಹಾಕೊಳ್ಳೋಣ. ಇವು ಆಪ್ಷನ್ಗಳು ABCD. ನೋಡತ್ತೀರಿ? ಎಸ್, ಹಂಗೆ ಮನ್ಸಲ್ಲಿ ಇದನ್ನ ನೋಡ್ಕೊಂತೀರಿ, ಮ್ಯಾಚ್ ಮಾಡ್ಕೊಂತಿರ್ಬೇಕು. ಹಂಗೆ ಗೊತ್ತಾಗತ್ತದ? ನೋಡಕತ್ತಿರ್ಲ ಹಂಗೆ? ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ ನಲ್ಲಿ ಓಕೆ. ಈಗ ಇಲ್ಲಿ ಒಂದು ಪ್ರಾಬ್ಲಮ್ ಅನ್ನ ನಮಗ್ ಫಿಲ್ ಮಾಡಕಂತ ಬಿಟ್ಟಾರ, ಆನ್ಸರ್ ಸರ್ಚ್ ಮಾಡಕಂತೇಳಿ. ಕೆಳಗಡೆ 4 ಉತ್ತರಗಳನ್ನ ಕೊಟ್ಟಾರ. ಇದ್ರೊಳಗೆ ಯಾವ್ದು ಮ್ಯಾಚ್ ಆಗುತ್ತೆ ಹೇಳ್ರಿ? ಯಾವ್ದಾಗತ್ತ? ವೆರಿ ಗುಡ್. ಯಾವ್ದಾಗತ್ತ? ಆಪ್ಷನ್ ಎ. ಆಪ್ಷನ್ ಎ ಮ್ಯಾಚ್ ಆಗತ್ತ. ನೋಡ್ರಿ, ಆಪ್ಷನ್ ಎ ಹೆಂಗ್ ಮ್ಯಾಚ್ ಆಗತ್ತಂದ್ರ, ಇಲ್ಲಿ ಗೆರೆಗಳದಾವಲ್ಲ, ಇದು 1ನೇ ಗೆರೆ, 2, 3. ಹೌದಾ? ಆಮೇಲೆ 4, 5. ಈಗ ನೋಡ್ರಿ, ಕಂಪ್ಲೀಟ್ ಆಯ್ತಾ ಬಾಕ್ಸ್? ಅದು ಕಂಪ್ಲೀಟ್ ಆಯ್ತಾ? ನೋಡ್ರಿ ಕನ್ಫ್ಯೂಸ್ ಆಗ್ಬೇಡ್ರ. ಮತ್ತ ನೋಡ್ರಿ, ಇಲ್ಲಿ ಈ ಕಡೆ ಹೀಗಿದೆ, ಇಲ್ಲಿ ಈ ಕಡೆಯಿಂದ ಸ್ಟಾರ್ಟ್ ಆಗ್ಯದ, ಇಲ್ಲಿ ಈ ಕಡೆಯಿಂದ ಸ್ಟಾರ್ಟ್ ಆಗ್ಯದ, ಇಲ್ಲಿ ಈ ಕಡೆಯಿಂದ ಸ್ಟಾರ್ಟ್ ಆಗ್ಯದ. ಎಸ್, 4 ಕರೆಕ್ಟ್ ಆದ. ಈಗ 4 ದಿಕ್ಕುಗಳು. ಎಸ್, ಆದ್ದರಿಂದ ಆಪ್ಷನ್ ಯಾವುದು? ಆಪ್ಷನ್ ಎ. ನಾವು OMR ಶೀಟ್ ಅಲ್ಲಿ ಏನ್ ಮಾಡ್ಬೇಕಂತ ಹೇಳಿ ನಾ ನಿಮ್ಗೆ ಸೇಡ್ ಮಾಡ್ಬೇಕು ಅಂತ ಹೇಳಿನಿ. ಹೌದಾ? ABCD. ಈಗ ಯಾವುದು ಆನ್ಸರ್? ಇದು ಆಪ್ಷನ್ ಎ. ಹೌದಾ? ಎಸ್, ವೆರಿ ಗುಡ್. ಇದೊಂದು ಸ್ವಲ್ಪ ಫಟ್ ಅಂತ ನಿಮ್ ಕಣ್ಣಿಗೆ ಕೆಲಸ ಕೊಡ್ಬೇಕು. ಕಣ್ಣು ಎಷ್ಟು ಚಂದ ನೋಡ್ತದ ಅಷ್ಟು ಚಂದ ಮೆದುಳು ಕೆಲಸ ಮಾಡ್ತದ. ಏನ್ ಜವಿದ? ಗೊತ್ತಾಯ್ತು? ಎಸ್. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬರ್ರಿ. ಓಕೆ, ಇದು ಪ್ರಾಬ್ಲಮ್ ಫಿಗರ್. ಏನಿದು? ಪ್ರಾಬ್ಲಮ್ ಫಿಗರ್. ಪ್ರಾಬ್ಲಮ್ ಫಿಗರ್ ಅಂದ್ರ ಸಮಸ್ಯೆ ಇರ್ತಕ್ಕಂಥ ಚಿತ್ರ. ಓಕೆ, ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಮಾಡ್ತೀರಿ ಅಂತ ನೋಡೋಣ ನಾವೀಗ. ನಾ ಎಕಡೆ ಗೆರೆ ಹೊಡ್ಕೊಳತ್ತೀನಿ ನೋಡ್ರಿ ಒಂದ್ ಸ್ವಲ್ಪ, ಅವಾಗ ಅಷ್ಟೇ ನಿಮ್ಗ ಗೆರೆ ಹೊಡ್ಕೊಳಕ್ ಬರ್ತದೆ ನೀಟಾಗಿ. ಓಕೆ, ನೋಡಿದ್ರಿ? ಎಸ್, ನೋಡಿದ್ರಿ? ನೆಕ್ಸ್ಟ್
ಹಾ, ಈಗ ಈ ಬಾಕ್ಸ್ ಅಲ್ಲಿ 3 ಕಾಲಮ್ಗಳನ್ನು ಅವ್ರು ಫಿಲ್ ಮಾಡಿದ್ದಾರೆ, ಒಂದನ್ನು ಮಾತ್ರ ನಮಗ ಫಿಲ್ ಮಾಡಂತ ಹೇಳ್ಯಾರ. ಹೌದಾ? ಈಗ ಯಾವ್ದಾಗತ್ತಂತ ನೀವು ನೋಡಕತ್ತೀರಂತ, ನೋಡ್ತೀರಿ? ಒಳಗ ರೊಚ್ಚಿಗತ್ತಾಳ ಸ್ಪಂದನನು, ಹೌದಿಲ್ಲ? 2 ದಿನ ಹಬ್ಬ ಮಾಡಕ್ ಬಿಟ್ಟಿವಲ್ಲಕ್ಕಿಗೆ, ಅದಕ್ಕೆ ಹಂಗ ಮಾಡತ್ತಾಳ. ರೈಟ್, ಓಕೆ. ಹಾ, ಬರ್ರೀಗ ನೋಡ್ರಿ, ಆಪ್ಷನ್ಗಳನ್ನ ಕರೆಕ್ಟ್ ಆಗಿ ನೋಡ್ರಿ, ಯಾವ ಫಿಗರ್ ಮ್ಯಾಚ್ ಆಗುತ್ತೆ ಅಂತೇಳಿ. ಆಪ್ಷನ್ ಎ ಆಯ್ತು, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ, ಎಸ್. ಯಾವ ಫಿಗರ್ ಮ್ಯಾಚ್ ಆಗುತ್ತೆ ಹೇಳ್ರಿ? ಯಾವ್ದು ಮ್ಯಾಚ್ ಆಗತ್ತಾ? ವೆರಿ ಗುಡ್, ಆಪ್ಷನ್ ಬಿ ಏನಾಗತ್ತಾ? ಮ್ಯಾಚ್ ಆಗತ್ತಾ? ಹೌದಾ? ನೋಡೋಣ. ಎಸ್ ಎಸ್, ಕಂಪ್ಲೀಟ್ ಆಯ್ತಲ್ಲ ಅದು? ಎಸ್, ಸರಿಯಾದ ಉತ್ತರ ಯಾವ್ದು ಇದರಲ್ಲಿ? ಆಪ್ಷನ್ ಬಿ. ಓಕೆ, ಎಸ್. ಈ ರೀತಿ ಸ್ವಲ್ಪ ಚಿತ್ರಗಳು ಬಂದಂದ್ರೆ ನಿಮಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು. ಹೌದು? ಯಾಕಂದ್ರೆ ಇದು ಬಹಳ ಸೂಕ್ಷ್ಮವಾಗಿ ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಹೌದಾ? ಇಲ್ಲಾಂದ್ರ ಸ್ವಲ್ಪ ನಿಮಗ ಕನ್ಫ್ಯೂಸ್ ಆಗುತ್ತೆ. ಗೊತ್ತಾಯ್ತು? ಎಸ್, ಬರ್ಕೊಂಡ್ರಿ ಇದನ್ನ? ಬರ್ಕೊಂಡ್ರಿ? ನೆಕ್ಸ್ಟ್ ಪ್ರಶ್ನೆ ಸ್ವಲ್ಪ ಈಜಿ ಅದ, ನೋಡೋಣ. ನೋಡ್ಬೋದು ನೆಕ್ಸ್ಟ್? ಹಾ, ಬೇಗ. ಓಕೆ, ಎಸ್. ನೋಡ್ಲತ್ತೀರಿ? ನೋಡೋಣ ಇದನ್ನ ಯಾರು ರಿಕಗ್ನೈಸ್ ಮಾಡ್ತೀರಂತ, ಯಾರು ಗುರ್ತಿಸ್ತಾರ ನೋಡಮ್ಮಂತ. ಇದನ್ನ ನಾನು ಗೆರೆ ಹಾಕುವಾಗಲೇ ನೀವು ಹಾಕುವಂತ ಹೋದ್ರೆ ನಿಮ್ಗೆ ಭಾಳ ಈಸಿ ಆಗುತ್ತೆ, ಆಮೇಲೆ ಹಾಕಿದ್ರೆ ನಿಮ್ಗೆ ಅದು ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು. ಓಕೆ, ಎಸ್. ಹಾಕೊಳತ್ತೀರಿ? ಹಾ, ಈಗ ನೋಡೋಣ ಇದನ್ನ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರ ಅಂತೇಳಿ. ನೋಡೋಣ. ಆಪ್ಷನ್ ಬಿ, ಆಪ್ಷನ್ ಸಿ,
ಆಪ್ಷನ್ ಡಿ. ರೈಟ್. ಯಾವ್ದು ಆನ್ಸರ್ ಆಗುತ್ತೆ ಹೇಳ್ರಿ? ವಾ, ವೆರಿ ಗುಡ್. ಯಾವ್ದಾಗತ್ತ? ಹೆಂಗ್ ಗೊತ್ತಾಯ್ತು ನಿಮಗ? ಹಾ, ಇಲ್ಲಿ ಏನದ, ಇಲ್ಲಿ ಯಾವ ರೀತಿ ಅದಲ್ಲ ಇಲ್ಲಿನೂ ಅದೇ ರೀತಿ ಅದ. ಎಲ್ಲಿ? ಆಪ್ಷನ್ ಸಿ. ಇಲ್ಲಿ ಹಿಂಗೆ ಮುಂದುವರಿಬೇಕು. ಹೌದಾ? ಎಸ್ ಎಸ್. ನೋಡ್ರಿ, ಸಾಲ್ವ್ ಆಯ್ತಲ್ಲ. ಪ್ರಾಬ್ಲಮ್ ಫಿಗರಿ ಕರೆಕ್ಟ್ ಆಯ್ತಲ್ಲ ಅದು? ಎಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಏನ್ ಮಾಡ್ಬೇಕು ನಾವೀಗ? ಯಾವ್ದಕ್ಕೆ ಶೇಡ್ ಮಾಡಬೇಕು? ಆಪ್ಷನ್ ಸಿ ಗೆ ಶೇಡ್ ಮಾಡಬೇಕು. ಹೌದಾ? ಎಸ್, ವೆರಿ ಗುಡ್. ನೋಡೋಣ ಈಗ ಪಡ 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 ನೆಕ್ಸ್ಟ್ ಹೋಗೋಣ. ಬರ್ಕೊಂಡ್ರಿ ಇದನ್ನ? ಹಾ, ಬೇಗ ಬೇಗ ಬರ್ಕೋಬೇಕು. ಬೇಗ ಬರ್ಕೊಂಡ್ರಿ? ಅಳ್ಕಸ್ಲಿ? ಲೇಟ್ ಮಾಡಬಾರ್ದ, ನೀವು ಬೇಗ ಬರ್ಕೊಳ್ಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ಬರ್ರಿ. ಜಸ್ಟ್ ಈ ಸಿರೀಸ್ ಅಲ್ಲಿ ಹೆಂಗ್ ಪ್ರಶ್ನೆಗಳು ಬರ್ತಾವ ಅಂದ್ರೆ ಪ್ಯಾಟರ್ನ್ ಏನ್ ಮಾಡಬೇಕು? ಕಂಪ್ಲೀಟ್ ಮಾಡಬೇಕು. 3 ಬಾಕ್ಸ್, 4 ಬಾಕ್ಸ್ಗಳಲ್ಲಿ 1 ಬಾಕ್ಸ್, 3 ಬಾಕ್ಸ್ ಅವ್ರು ಕಂಪ್ಲೀಟ್ ಮಾಡಿರ್ತಾರೆ. 1 ಬಾಕ್ಸ್ ಮಾತ್ರ ನಾವು ಯಾವ್ದು ಕರೆಕ್ಟ್ ಮ್ಯಾಚ್ ಆಗುತ್ತಾ ಅದನ್ನ ತಗೊಂಡು ಪ್ಯಾಟರ್ನ್ ಕಂಪ್ಲೀಟ್ ಮಾಡಬೇಕು. ಹೌದಾ? ಎಸ್. ಈಗ ನೆಕ್ಸ್ಟ್ ಕ್ವಶನ್ ಬರ್ರಿ. ಬಹಳ ಈಸಿ ಆಗಿರೋ ಪ್ರಶ್ನೆ, ನೋಡೋಣ ಎಷ್ಟು ಜನ ಬಿಡಿಸ್ತೀರಂತ ಇದು. ಓಕೆ, ನೋಡಿದ್ರಿ? ನೋಡಿದ್ರಿ? ಎಸ್. ಎಸ್, ಮೂರನೇದು. ಭಾಳ ಈಸಿ ಅದ ಇದು. ನೋಡೋಣ ಯಾರು ಪಟ್ ಅಂತ ಗುರುತಿಸ್ತಾರೆ. ಎಸ್, ಈಗ 3 ಬಾಕ್ಸ್ ಅನ್ನ ಅವ್ರು ಆಲ್ರೆಡಿ ಫಿಲ್ ಮಾಡ್ಯಾರ. ನಮ್ಗೇನು ಇಟ್ಟಾರ? ಬರೀ ಪ್ರಾಬ್ಲಮ್ ಒಂದು ಇಟ್ಟಾರ. ಒಂದೇ ಬಾಕ್ಸ್ ಒಳಗೆ ಒಂದು ಬಾಕ್ಸ್ ಅಷ್ಟೇ ನಮ್ಮ ಪ್ರಾಬ್ಲಮ್ ಫಿಗರ್ ಅಂತ ಇದೆ. ಅದನ್ನ ಹುಡ್ಕೊಳ್ಳೋಣ ಈಗ. ರೆಡಿ ಇದೀರಿ? ಬರ್ರಿ. ರೈಟಾ? ಯಾವ್ದು ಆನ್ಸರ್ ಆಗುತ್ತೆ ಹೇಳಿ? ಯಾವ್ದಾಗತ್ತಾ? ಎಸ್, ವೆರಿ ಗುಡ್. ಯಾವ್ದು ಆನ್ಸರ್ ಆಗುತ್ತಾ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಯಾಕೆ ಹೇಳ್ರಿ? ನೋಡ್ರಿ, ಇದು ಮೊದಲನೇ ಸಿರೀಸ್ ಅದ. ಹೌದಾ? ಇದು 2ನೇ ಸಿರೀಸ್ ಅದ. ಇದು 3ನೇ ಸಿರೀಸ್ ಅದ. 4ನೇ ಸಿರೀಸ್ ಹೆಂಗಿರ್ಬೇಕು? 2ನೇ ಸಿರೀಸ್ ಗದ್ಲೇನೆ ಇರ್ಬೇಕಲ್ಲ. ನೋಡ್ರಿ, ಇದು ಸೇಮ್ ಅದ, ಅದ್ರ ಗದ್ಲೇನೆ ಅದ. ಎಸ್,
ಆದ್ದರಿಂದ ನಾವು ಆಪ್ಷನ್ ಡಿ ಗೆ ಏನ್ ಮಾಡಬೇಕು, ಶೇಡ್ ಮಾಡಬೇಕು. ಮಾಡಿದ್ರಿ ಎಲ್ರು? ನೋಡ್ರಿ ಮಾಡಿರಿ ಏನ್ ನೋಡ್ರಿ, ಮಾಡಿರಿ ಮಾಡಿರಿ ಎಸ್. ಫಾಸ್ಟ್ ಆಗಿ ತೆಗಿಲಿ ಇದನ್ನ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ರೆಡಿ ಇದ್ದೀರಿ? ಇದು ಬಹಳ ಈಸಿ ಪ್ರಾಬ್ಲಮ್ ಅದ, ಯಾರು ಬಿಡಿಸ್ತೀರ ನೋಡ್ತೇನೆ. ಓಕೆ, ಏನದು ಇದು? ಬಹಳ ಈಸಿ ಪ್ರಾಬ್ಲಮ್ ಅದ, ಯಾರು ಬಿಡಿಸ್ತೀರ ನೋಡ್ತೇನೆ. ಹೇಳ್ರಿ, ಯಾವುದು ಯಾವುದು? ಯಸ್, ವೆರಿ ಗುಡ್, ಆಪ್ಷನ್ ಸಿ. ಯಾಕೆ ಹೇಳ್ರಿ? ಅವ ಏನದ ಅಲ್ಫಾಬೆಟ್ ಇದೆ, ಅದ ಎ ಬಿ ಸಿ. ಹಾಗನ ನೆಕ್ಸ್ಟ್ ಯಾವ್ದು ಬರ್ತದೆ? ಡಿ. ಹೌದಾ? ಈಗ ನಾವು ಆನ್ಸರ್ ಯಾವ್ದು ಶೇಡ್ ಮಾಡಬೇಕು? ಆಪ್ಷನ್ ಡಿ, ಸಾರಿ ಆಪ್ಷನ್ ಸಿ ಅಲ್ಲ. ವೆರಿ ಗುಡ್. ಎಸ್, ಆಪ್ಷನ್ ಸಿ. ಓಕೆ, ಎಸ್. ಇದು ಬರ್ಕೊಂಡ್ರಿ? ಬರ್ಕೊಂಡ್ರಿ? ನೆಕ್ಸ್ಟ್ ಪ್ರಾಬ್ಲಮ್ ಹಾಕ್ಲಿ ಮತ್ತೆ. ಈಗ ನಿಮಗೆ ಮನ್ಯಾಗ ಹೋಮ್ವರ್ಕ್ ಕೊಡ್ತೀನಿ. ಈಗ ಹಾಕೋ ಪ್ರಾಬ್ಲಮ್ ಅನ್ನ ನೀವು ಮನೆಯಲ್ಲಿ ಮಾಡ್ಕೊಂಡು ಬರ್ಬೇಕು. ಮಾಡ್ಕೊಂಡ್ ಬರ್ತೀರಿ? ರೈಟಾ? ಈಗ ನೀವು ಮನ್ಯಾಗ ಮಾಡ್ಕೊಂಡ್ ಬರ್ಬೇಕು. ಇದನ್ನ ನೋಡೋಣ ನಾಳೆ ಯಾರು ಕರೆಕ್ಟಾಗಿ ಮಾಡ್ಕೊಂಡ್ ಬರ್ತೀರಂತ. ಓಕೆ, ರೆಡಿ? ರೈಟಾ? ರೈಟ್. ಈಗ ಆಪ್ಷನ್ ಡಿ ಯಾವ್ದು ಬರುತ್ತೆ ಅಂತೇಳಿ ನೀವು ನಾಳೆ ಮನ್ಯಾಗ ಮಾಡ್ಕೊಂಡು ಬರಬೇಕು. ಓಕೆ, ಅದಕ್ಕೂ ಆಪ್ಷನ್ಗಳನ್ನ ನಾನು ಕೊಡ್ತೇನೆ ನಿಮಗೆ. ಓಕೆ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ,
ಆಪ್ಷನ್ ಡಿ. ಎಸ್, ಈ ರೀತಿ ಆಪ್ಷನ್ಗಳದಾವ. ಇದನ್ನ ನೀವು ಮನೆಯಲ್ಲಿ ಬಿಡಿಸ್ಕೊಂಡು ಬರಬೇಕು. ನಾಳಿನ ತರಗತಿಯಲ್ಲಿ ಮತ್ತೆ ಇದನ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಇದ್ರೊಳಗ ಯಾವ ರೀತಿ ಪ್ರಶ್ನೆಗಳು ಬರ್ತಾವು ಅನ್ನೋದನ್ನ ಏನ್ ಮಾಡೋಣ, ಆಲ್ರೆಡಿ ಬಂದಿರೋ ಹಳೆಯ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿ ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಆಗ್ಬೋದಾ? ಎಲ್ರೂ ನವರಾತ್ರಿಯ 9 ದಿನಗಳನ್ನ, ನವದುರ್ಗೆಯ 9 ಅವತಾರಗಳನ್ನ ಪೂಜಿಸ್ರಿ, ಆರಾಧಿಸ್ರಿ. ನಿಮ್ಮೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಮತ್ತು ಸರಸ್ವತಿ ದೇವಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ, ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ರಾಜಶೇಖರ್ ಖೇಡ್ಗಿ ವಿಜಯಪುರ ಯೂಟ್ಯೂಬ್ ವಾಹಿನಿಯಿಂದ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರಗಳು.